ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಜನವರಿ 12ರವರೆಗೆ ಕರ್ನಾಟಕದಲ್ಲಿ ಟ್ರೆಕಿಂಗ್ ತಾಣಗಳು ಕ್ಲೋಸ್. ನೇತ್ರಾವತಿ, ಕೊಡಚಾದ್ರಿ ಮುಂತಾದ ಜಾಗಗಳಿಗೆ ನೋ ಎಂಟ್ರಿ ಎಂದ ಸರ್ಕಾರ. ಕೊಚ್ಚಿಯಲ್ಲಿ ಇಂಡಿಯನ್ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾರ್ಟ್ ಆಯೋಜನೆ. ಮಾರ್ಟ್ ಕೇಂದ್ರ ಬಿಂದುವಾಗಿ ಹೊರಹೊಮ್ಮಿದ ರಾಮೋಜಿ ಫಿಲಂ ಸಿಟಿ. ಟೇಕ್ ಎ ನ್ಯೂ ಟರ್ನ್ ಇನ್ ಅರುಣಾಚಲ ಅಭಿಯಾನ ಆರಂಭ. ಈಶಾನ್ಯ ರಾಜ್ಯಗಳ ಬೆಳವಣಿಗೆಗೆ ಇದು ಕಿಕ್ ಸ್ಟಾರ್ಟ್. ಉದಯಪುರ ನಿವಾಸಿಯಿಂದ ಭಾವುಕ ಪೋಸ್ಟ್. ಓವರ್ ಟೂರಿಸಂ ವಿರುದ್ಧ ತಿರುಗಿ ಬಿದ್ದ ಸ್ಥಳೀಯ. ಅಂಡರ್ ವಾಟರ್ ಟೂರಿಸಂಗೆ ಮಹಾ ಸರ್ಕಾರದ ಯೋಜನೆ. ಸಾಗರವಾಗಲಿದೆ ಪ್ರವಾಸಿಗರ ವಿಶೇಷ ಅನುಭವದ ಆಗರ. ಇಸ್ರೇಲ್ ಪ್ರವಾಸೋದ್ಯಮದಲ್ಲಿ ಭಾರಿ ಚೇತರಿಕೆ. ಬೆಂಬಲಕ್ಕೆ ನಿಂತ ಭಾರತವನ್ನ ಶ್ಲಾಘಿಸಿದ ಇಸ್ರೇಲ್. ಕರ್ನಾಟಕ ಅರಣ್ಯ ಇಲಾಖೆಯಿಂದ ಮಾಹಿತಿಯೊಂದು ಹೊರಬಿದ್ದಿದೆ. ಆಲ್ ಇಂಡಿಯಾ ಟೈಗರ್ ಎಸ್ಟಿಮೇಷನ್ ಜನವರಿ 12ರವರೆಗೆ ಹುಲಿ ಗಣತಿಯನ್ನ ಕೈಗೊಳ್ಳಲಿದೆ. ಹೀಗಾಗಿ ಕರ್ನಾಟಕದ ಹಲವಾರು ಟ್ರೆಕ್ಕಿಂಗ್ ತಾಣಗಳ ಚಟುವಟಿಕೆಗಳನ್ನು ಜನವರಿ 12ರವರೆಗೆ ಮೊಟಕುಗೊಳಿಸಿ ಕರ್ನಾಟಕ ಅರಣ್ಯ ಇಲಾಖೆ ಆದೇಶವನ್ನು ಹೊರಡಿಸಿದೆ. ಕುದುರೆಮುಖ, ಗಂಗಡಿಕಲ್, ಕುರಿಂಜಾಲ್, ನೇತ್ರಾವತಿ, ಕೊಡಚಾದ್ರಿಯ ವಾಲೂರ್, ಹಿಟ್ಲುಮನೆ, ನರಸಿಂಹ ಪರ್ವತದ ಮಲ್ಲಂದೂರ್, ಕಿಗ್ಗ ಮುಂತಾದ ಟ್ರೆಕ್ಕಿಂಗ್ ಸ್ಪಾಟ್ಗಳು ಬಂದ್ ಆಗಲಿವೆ. ಈ ಪ್ರದೇಶಗಳಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಯಿಂದ ಹುಲಿ ಗಣತಿಯ ಚಟುವಟಿಕೆಗಳು ನಡೆಯುತ್ತಿರುವುದರಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಜನವರಿ 12ರ ನಂತರ ಈ ಎಲ್ಲಾ ಟ್ರೆಕ್ಕಿಂಗ್ ಸ್ಪಾಟ್ಗಳ ಚಟುವಟಿಕೆ ಮತ್ತೆ ಆರಂಭವಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಕೊಚ್ಚಿಯ ಕದವಂತ್ರದ ರಾಜೀವ್ ಗಾಂಧಿ ಇಂಡೋರ್ ಸ್ಟೇಡಿಯಂನಲ್ಲಿ ಇಂಡಿಯನ್ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾರ್ಟ್ ಆಯೋಜಿಸಿರುವ ಟ್ರಾವೆಲ್ ಮತ್ತು ಟೂರಿಸಂ ಎಕ್ಸಿಬಿಷನ್ ಇಂದಿನಿಂದ ಪ್ರಾರಂಭವಾಗಿದೆ. ಪ್ರವಾಸೋದ್ಯಮದ ಸುಸ್ಥಿರತೆ ಆಶಯದೊಂದಿಗೆ ನಡೆಯುತ್ತಿರುವ ಈ ಕಾರ್ಯಕ್ರಮದಲ್ಲಿ 15ಕ್ಕೂ ಹೆಚ್ಚು ರಾಜ್ಯಗಳಿಂದ ಪ್ರವಾಸೋದ್ಯಮ ಮತ್ತು ಆತಿಥ್ಯ ಕ್ಷೇತ್ರದ ರೂವಾರಿಗಳು ಭಾಗವಹಿಸಲಿದ್ದಾರೆ. 100ಕ್ಕೂ ಅಧಿಕ ಎಕ್ಸಿಬಿಟರ್ಸ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗು ಹೆಚ್ಚಿದೆ. ದೇಶದ ಪ್ರತಿಷ್ಠಿತ ಫಿಲಂ ಸ್ಟುಡಿಯೋ ರಾಮೋಜಿ ಫಿಲಂ ಸಿಟಿ ಸಹ ಇದರಲ್ಲಿ ಭಾಗವಹಿಸುವ ಮೂಲಕ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಹೊರಹೊಮ್ಮಿದೆ. ಹೈದರಾಬಾದ್ನಲ್ಲಿರುವ ರಾಮೋಜಿ ಫಿಲಂ ಸಿಟಿ ಫಿಲಂ ಸ್ಟುಡಿಯೋ ಮಾತ್ರವಲ್ಲದೆ ಅದ್ಭುತ ಪ್ರವಾಸಿ ತಾಣವೂ ಹೌದು. ಇಂಡಿಯನ್ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾರ್ಟ್ನಲ್ಲಿ ರಾಮೋಜಿ ಫಿಲಂ ಸಿಟಿ ಗಮನ ಬಜೆಟ್ ಫ್ರೆಂಡ್ಲಿ ಡಾರ್ಮಿಟರಿ ಸ್ಟೇ ಮತ್ತು ಐಷಾರಾಮಿ ಹೋಟೆಲ್ಗಳ ವಾಸ್ತವ್ಯಗಳ ಬಗ್ಗೆ ಎಂದು ಮೂಲಗಳು ತಿಳಿಸಿದೆ. ಅರುಣಾಚಲ ಪ್ರದೇಶ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯು ಟೇಕ್ ಎ ನ್ಯೂ ಟರ್ನ್ ಇನ್ ಅರುಣಾಚಲ ಎಂಬ ಅಭಿಯಾನವನ್ನು ಅನಾವರಣಗೊಳಿಸಿದೆ. ಅರುಣಾಚಲ ರಾಜ್ಯ ಪ್ರವಾಸೋದ್ಯಮ ಪ್ರತಿನಿಧಿಗಳು ಮತ್ತು ಉದ್ಯಮಿಗಳ ಸಮ್ಮುಖದಲ್ಲಿ ಅಭಿಯಾನಕ್ಕೆ ಚಾಲನೆ ದೊರೆತಿದೆ. ಅರುಣಾಚಲ ಪ್ರವಾಸೋದ್ಯಮ ಸಮಗ್ರ ಅಭಿವೃದ್ಧಿ ಮತ್ತು ರಾಜ್ಯವನ್ನ ಪ್ರವಾಸಿ ಹಾಟ್ಸ್ಪಾಟ್ ಆಗಿ ಪರಿವರ್ತಿಸುವ ನಿಟ್ಟಿನಲ್ಲಿ ಈ ಅಭಿಯಾನ ಪೂರಕವಾಗುವುದು ಎಂದು ಪ್ರವಾಸೋದ್ಯಮ ಇಲಾಖೆ ಹೇಳಿಕೆ ನೀಡಿದೆ. ಆತಿಥ್ಯ ಕ್ಷೇತ್ರದ ಬೆಳವಣಿಗೆಯಿಂದ ಪ್ರವಾಸೋದ್ಯಮದ ಚಟುವಟಿಕೆಗಳಿಗೆ ಮತ್ತಷ್ಟು ಚೈತನ್ಯ ಸಿಗಲಿದ್ದು ಎಲ್ಲಾ ಪ್ರವಾಸಿ ತಾಣಗಳ ಸರ್ವತೋಮುಖ ಅಭಿವೃದ್ಧಿಗೆ ನಾವು ಬದ್ಧ ಎಂದು ಸರ್ಕಾರ ಹೇಳಿದೆ. ಈ ಮಹತ್ವದ ಹೆಜ್ಜೆ ಈಶಾನ್ಯ ರಾಜ್ಯಗಳ ಪ್ರವಾಸೋದ್ಯಮ ನೀತಿಗೆ ಪ್ರೇರಣೆಯಾಗಲಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ದೇಶದ ಆರ್ಥಿಕತೆಗೆ ಪ್ರವಾಸೋದ್ಯಮದ ಕೊಡುಗೆ ಅಪಾರ. ಒಂದು ಸ್ಥಳಕ್ಕೆ ಆಗಮಿಸುವ ಪ್ರವಾಸಿಗರ ಸಂಖ್ಯೆ ಏರಿಕೆ ಕಂಡಷ್ಟು ಸ್ಥಳೀಯರ ಬದುಕು ಬಂಗಾರವಾಗುತ್ತೆ. ಆ ಸ್ಥಳದ ಮೂಲಸೌಕರ್ಯ ವೃದ್ಧಿಯಾಗುತ್ತೆ. ಆದರೆ ಓವರ್ ಟೂರಿಸಂ ಅನ್ನೋದು ಸ್ಥಳೀಯರ ಪಾಲಿಗೆ ಶಾಪವೂ ಅನಿಸಬಹುದು. ಪ್ರವಾಸಿ ತಾಣಗಳಲ್ಲಿ ಜನದಟ್ಟಣೆ ಮತ್ತು ಬದಲಾಗುತ್ತಿರುವ ಸ್ಥಳೀಯ ಸಂಸ್ಕೃತಿಯ ಬಗ್ಗೆ ಉದಯಪುರದ ನಿವಾಸಿಯೊಬ್ಬರು ಮಾಡಿದ ರೆಡ್ಡಿಟ್ ಪೋಸ್ಟ್ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಯನ್ನ ಹುಟ್ಟುಹಾಕಿದೆ. ಸ್ಥಳೀಯನಾಗಿ ನಾನು ಇನ್ನು ಮುಂದೆ ನನ್ನ ನಗರದ ಸೌಂದರ್ಯವನ್ನು ಆನಂದಿಸಲು ಸಾಧ್ಯವಾಗುವುದಿಲ್ಲ. ಪ್ರವಾಸಿಗರಿಗೆ ನಮ್ಮ ನಗರಕ್ಕೆ ಸ್ವಾಗತ ಕೋರುತ್ತೇನೆ. ಆದರೆ ಜನದಟ್ಟಣೆಯಿಂದಾಗಿ ಉಂಟಾಗುತ್ತಿರುವ ಸಮಸ್ಯೆಗಳಿಂದ ನಾನು ಬೇಸತ್ತು ಹೋಗಿದ್ದೇನೆ ಎಂದು ಆ ವ್ಯಕ್ತಿ ತನ್ನ ಭಾವುಕ ನುಡಿಗಳನ್ನು ಹೊರಹಾಕಿದ್ದಾನೆ. ಈ ವಿಷಯದ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪರವಿರೋಧದ ಚರ್ಚೆಗಳು ಮುಂದುವರೆದಿದೆ. ಕರಾವಳಿ ಪ್ರವಾಸವನ್ನ ಅಭಿವೃದ್ಧಿಪಡಿಸುವ ಸಲುವಾಗಿ ಮಹಾರಾಷ್ಟ್ರ ಸರ್ಕಾರ ಹೊಸ ಪ್ರಯತ್ನಕ್ಕೆ ಮುಂದಾಗಿದೆ. ಅರಬ್ಬಿ ಸಮುದ್ರದ ಆಳದಲ್ಲಿ ಸಬ್ಮರೀನ್ ಪ್ರವಾಸ ಮಾಡಲು ಯೋಜನೆಯೊಂದನ್ನು ಸಿದ್ಧಪಡಿಸಿದ್ದು, 100 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸಬ್ಮರೀನ್ ಟೂರ್ ಯೋಜನೆಗೆ ಮಹಾರಾಷ್ಟ್ರ ಸರ್ಕಾರ ಅನುಮೋದನೆ ನೀಡಿದೆ. ಈ ಮೂಲಕ ಸಮುದ್ರದಾಳದ ಪ್ರವಾಸದ ಜತೆಗೆ ಐಎನ್ಎಸ್ ಗುಲ್ದಾರ್ ಮೂಲಕ ಅಂಡರ್ ವಾಟರ್ ಮ್ಯೂಸಿಯಂ ಮತ್ತು ಆರ್ಟಿಫಿಷಿಯಲ್ ರೀಫ್ ನಿರ್ಮಿಸಲು ಯೋಜನೆ ವಿನ್ಯಾಸಗೊಳಿಸಲಾಗಿದೆ. ಪ್ರವಾಸಿಗರಿಗೆ ಅಂಡರ್ ವಾಟರ್ ಟೂರ್ ಜೊತೆಗೆ ಸಮುದ್ರ ಜೀವಿಗಳು ಮತ್ತು ಅವುಗಳ ಜೀವ ವೈವಿಧ್ಯದ ಬಗ್ಗೆ ಪರಿಚಯಿಸುವ ಮಹತ್ವಾಕಾಂಕ್ಷಿ ಯೋಜನೆ ಇದಾಗಿದೆ.
2025ರಲ್ಲಿ ಸುಮಾರು 1.3 ಮಿಲಿಯನ್ ವಿದೇಶಿ ಪ್ರವಾಸಿಗರ ಆಗಮನದೊಂದಿಗೆ ಇಸ್ರೇಲ್ನ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಸುಧಾರತೆ ಕಂಡಿದೆ. ಇರಾನ್ ಇಸ್ರೇಲ್ ಕದನದ ಬಳಿಕ ಇದು ಅತಿದೊಡ್ಡ ಚೇತರಿಕೆ ಎಂದು ಇಸ್ರೇಲ್ ಅಭಿಪ್ರಾಯಪಟ್ಟಿದೆ. ಕಳೆದ ವರ್ಷ ಜೂನ್ ತಿಂಗಳಿನಲ್ಲಿ ಉಂಟಾದ ಇರಾನ್ ಇಸ್ರೇಲ್ ಕದನದಿಂದಾಗಿ ಪ್ರವಾಸೋದ್ಯಮ ಕ್ಷೇತ್ರ ಭಾರಿ ನಷ್ಟಕ್ಕೆ ಗುರಿಯಾಗಿತ್ತು. ಆದರೆ ಇದೀಗ 2025ರ ವರ್ಷಾಂತ್ಯದ ಅಂಕಿಅಂಶಗಳು ಆತ್ಮವಿಶ್ವಾಸ ಮೂಡಿಸಿ ನಿರೀಕ್ಷೆ ಹೆಚ್ಚು ಮಾಡಿದೆ. ಈ ಬೆಳವಣಿಗೆಯಲ್ಲಿ ಭಾರತದ ಪಾತ್ರವನ್ನು ಇಸ್ರೇಲ್ ಸರ್ಕಾರ ಸ್ಮರಿಸಿದೆ. ಕಠಿಣ ಸಂದರ್ಭದಲ್ಲಿ ಭಾರತ ನೀಡಿರುವ ಬೆಂಬಲದ ಬಗ್ಗೆ ಇಸ್ರೇಲ್ ಶ್ಲಾಘನೆ ವ್ಯಕ್ತಪಡಿಸಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಏಕಶಿಲಾ ಬುದ್ಧ ಪ್ರತಿಮೆ ಯಾವ ದೇಶದಲ್ಲಿದೆ? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.